ಹೀಗಾಗಿ ಅದು ಗೊಬ್ಬರದಿಂದ ಮಾತಾಡೋಗಿಲ್ಲ. ಇವತ್ತು ಸ್ವತಃ ಪಾರ್ಲಿಮೆಂಟ್ದಲ್ಲಿ ಹೇಳಿದ್ದದ ಬರೀ ಒಬ್ಬ ರೈತಗೆ 27 ರೂಪಾಯಿ ಪಗಾರ ಬೀಳ್ತದೆ. ನಾ ಹೇಳಿದ್ದಲ್ಲದು ಪಾರ್ಲಿಮೆಂಟ್ದಲ್ಲಿ ಮಾತಾಡಿದ್ದು ರೆಕಾರ್ಡ್ ಅದ. ಅದಕ್ಕಾಗಿ ನಾವು ಇವತ್ತು ಹೇಳುವಂಥದ್ದು ಇರೋದು ಒಂದೇ ಹಾದಿ ಮಾರ್ಕೆಟ್ ಮಾಡೋದು. ಈಗ ನೀವು ಮತ್ತೆ ಮರಳಿ ನೀವು ಹಳೆದು ನ್ಯಾಚುರಲ್ ಇದು ಮಾಡ್ರಿ ಅಂದಾಗ ಅದೆಲ್ಲ ಇವ್ರ ಕೈಯಾಗ ದುಡ್ಡು ಬರೋಕ್ಕಿತ್ತ ಮೇಲೆ ಮಾರ್ಕೆಟ್ ಸಿಕ್ಕಾಗ ಅದು ಯೋಗ್ಯ ಆಗುವಂಥದ್ದು. ಎಲ್ಲಿವರೆಗೆ ಮಾರ್ಕೆಟ್ ರೈತ ಸಿಗೋದಿಲ್ವೋ ನಾವೆಲ್ಲ ಭಾಷಣ ಮಾಡಿ ಹೋಗೋದಷ್ಟೇ. ಸ್ವತಃ MSc ಅಗ್ರಿ ಆದವರು BSc ಅಗ್ರಿ ಆದವರು ಅಗ್ರಿಕಲ್ಚರ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಧಿಕಾರ ಹಿಡ್ಕೊಂಡು ಎಲ್ಲೋ ಮೂಲೆ ಕೂತ್ಬಿಡ್ತಾರೆ ಆರಾಮ್ ಸರಿ. ಬೇಡಪ್ಪ ನಮ್ಮ ಮುಸಾಫರಿ ನಾನು ನನ್ನ ಹೆಂಡತಿ ಮಕ್ಕಳು ಆರಾಮ ಸಾಕು ಅವಾಪನ ಸಹಿತ ನೋಡ್ಲಿಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ಈ ಡಿಗ್ರಿ ಮಾಡ್ಕೊಳ್ಳೋದಂಥವು. ಇದಕ್ಕೆಲ್ಲ ಉತ್ತರ ಹುಡುಕುವಂಥ ಸಾಹಸ ಈಗ ನಾವೆಲ್ಲರೂ ಕೂಡ ಮಾಡ್ಬೇಕಾದ್ರೆ ಕೆ ನಂಜುಸ್ವಾಮಿ ಅವರಾಗಿರ್ಬೋದು, ಸುಭಾಷ್ ಪಾಲೇಕರ್ ಅವರಾಗಿರ್ಬೋದು, ನಮ್ಮ ಗುರೂಜಿಯವರಾಗಿರ್ಬೋದು, ಶಶಿಕಾಂತ್ ಅವರು, ಮತ್ತು ಅದೇ ಕಾಲಕ್ಕೆ ಪೂಜಾರವರು, ಇವೆಲ್ಲರೂ ವಿಚಾರ ಮಾಡಿದಾಗ ಈ ದೇಶ ರೈತ ಉಳಿಯೋಕ್ಕೆ ಸಾಧ್ಯದ. ರೈತ ಉಳಿಬೇಕಾದ್ರೆ ರೈತರ ಕೈಯಾಗ ಅಧಿಕಾರ ಬೇಕು. ಇವೆಲ್ಲ ಕಾನೂನು ಆಗಬೇಕಾದ್ರೆ ರೈತ ಅಧಿಕಾರಕ್ಕೆ ಬಂದಾಗ ಆಗೋದು. ಮತ್ತು ನಮ್ಮಲ್ಲಿ ಒಕ್ಕಟ್ಟೆ ಇಲ್ಲ, ಒಂದೇ ಇಲ್ಲ. ನಾವು ರೈತ ಒಂದಂದ್ರೆ 70% ಇದೀವಿ ನಾವು ರೀ. ನಮ್ಮದು ಸರ್ಕಾರ ಆಗ್ತದೆ. OBC SC ST ರೈತ ಕೂಡಿ ಸಾಕು, ಮತ್ತು ಮೈನಾರಿಟಿ ನೀವು ಅಧಿಕಾರ ನೀವೇ ಅದ್ರದ್ದು ಮಾಡಿ ಕೊಡೋದಿಲ್ಲ ವ್ಯವಸ್ಥೆ ಅನ್ನೋದಷ್ಟೇ ಸತ್ಯದ. ಇದು ನಮ್ಮ ಸುಭಾಷ್ ಪಾಳೇಕರ್ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ನಮ್ಮ ಅದೇ ಕಾಲಕ್ಕೆ ಚುಕ್ಕಿ ನಂಜುಸ್ವಾಮಿ ಅವ್ರ ತಂದೆ ಅವರಂತೂ ಮಹಾನ್ ಪ್ರೊಫೆಸರ್ ಅವ್ರಿಗೆಲ್ಲ ಗೊತ್ತಿದ್ದಾನೆ. ಆದರೆ ಅವ್ರು ಸೋತಿದ್ದೇಲಪ್ಪ ಅಂತಂದ್ರೆ ಒಗ್ಗಟ್ಟು ಮಾಡುವಲ್ಲೇ, ರೈತರ ಒಗ್ಗಟ್ಟು ಮಾಡಿ ಹೋರಾಟ ಕಟ್ಟುವಲ್ಲೇ, ಮತ್ತು ಪ್ರತಿಯೊಂದು ಹಳ್ಳಿಗೂ ಅಲ್ಲಿ ದುಡ್ಡನ್ನು ತೊಗೊಂಡು ಅಲ್ಲೇ ಗೋಡೌನ್ಗಳು ಮಾಡಿ ಬೆಳೆದ ಬೆಳೆ ಇಟ್ಕೊಂಡು ರೇಟ್ ಬಂದಾಗ ಮಾರುವಂಥದ್ದು ರೋಡ್ಗಳಂತೆ ಆಗಿದಾವೆ ಇವತ್ತು ಸಾಕಷ್ಟು. ಹಿಂದಿನ ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ಬೋದು,